ರೀ ಬಂದ್ರಾ? ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಸೂಪರ್ ಆಗಿ ಕಾಣಿಸ್ತಾ ಇದೆಯಪ್ಪ ರೀ. ಡೆಕೋರೇಷನ್ ಎಲ್ಲ ಇಷ್ಟ ಆಯ್ತಾ ನಿಂಗೆ? ಓ ಇಷ್ಟ ಆಯ್ತು ರೀ, ತುಂಬಾ ಚೆನ್ನಾಗಿ ಮಾಡಿಸಿದ್ದೀರಾ. ಇಲ್ಲಿ ಯಾರೋ ಬಂದೇ ಇಲ್ಲ ನಮ್ಮ ಬೀದಿಯವರು. ಇವಾಗ ತಾನೇ ಗೌಡ್ರು ಫೋನ್ ಮಾಡಿದ್ರು ಪರಿ, ಬರ್ತಾ ಇದಾರಂತೆ. ಓ ಎಲ್ಲ ಬಂದ್ರಲ್ಲ, ಶಾಂತಕ್ಕ, ಮಾಲಾಶ್ರೀ, ಜಾನಕಿ, ಗೌರಿ, ರೇಷಿ, ಬನ್ನಿ ಬನ್ನಿ. ಅವ್ವಾ ಪಾರಿ, ಅದೃಷ್ಟ ಅಂದ್ರೆ ನಿಂದೆ ನೋಡು. ಏನು ಈ ತರ ಡೆಕೋರೇಷನ್ ಮಾಡಿಸ್ಬಿಟ್ಟಿದೀಯಾ? ಜಗಮಗ ಜಗಮಗ ಅಂತ ಇದೆಯಲ್ಲೇ. ಏನೇ ಗೌರಿ, ಬರೀ ಡೆಕೋರೇಷನ್ ಬಗ್ಗೆ ಮಾತಾಡ್ತಾ ಇದೀಯಾ? ನಾನೇನ್ ಕಾಣಿಸ್ತಾ ಇದೀನಿ ಅಂತ ಹೇಳ್ತಾನೆ ಇಲ್ಲ. ಪಾರಿ, ಈ ಸೀರೆಲಿ ನೀನು ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಪರಮೇಶಿ, ಬರ್ತ್ಡೇ ಡೆಕೋರೇಷನ್ ಬಹಳ ಚೆನ್ನಾಗಿ ಮಾಡಿಸಿದೀಯ ಬಿಡು. ಹೌದು ಅತ್ತೆ, ಲೈಟ್ ಅರೇಂಜ್ಮೆಂಟ್, ಫ್ಲವರ್ ಡೆಕೋರೇಷನ್ ಎಲ್ಲನೂ ಎಷ್ಟು ಚೆನ್ನಾಗಿ ಮಾಡಿಸಿದ್ದೀರಾ ನೋಡಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಐ ಲೈಕ್ ಯು ಸೋ ಮಚ್. ಹೌದಾ ಶಾಂತಕ್ಕ, ನಿಮ್ಗೆಲ್ಲ ಇಷ್ಟ ಆಯ್ತಲ್ಲ, ಅದೇ ನನಗೆ ಖುಷಿ. ಯಾಕೆ ಜಾನಕಕ್ಕ ಅವರು ಒಂದಕ್ಕೂ ಮಾತಾಡದೆ ನಿಂತವ್ರಲ್ಲ? ಅಯ್ಯೋ, ನನ್ನ ಗೆಳತಿ ಬರ್ತಡೇ ಅಂದ್ರೆ ನನಗೆ ಖುಷಿ ಆಗದೆ ಇರುತ್ತಾ? ಇವರೆಲ್ಲ ಅವರವರೇ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿಸ್ಕೊತಾ ನಿಂತಿದ್ದೆ. ಪಾರಿ, ಹುಟ್ಟುಹಬ್ಬದ ಶುಭಾಶಯಗಳು ಕಣಿ. ಥ್ಯಾಂಕ್ಸ್ ಜಾನಕಿ. ಶಾಂತಕ್ಕ, ಗೌಡ್ರಲ್ಲಿ ಬರ್ಲೇ ಇಲ್ಲ? ಪರಮೇಶಿ ನಮ್ಮ ಹಿಂದೆನೆ ಬರ್ತಾ ಇದ್ರು, ಎಲ್ಲೋದ್ರಪ್ಪ? ಬಂದೆ ಬಂದೆ ಪರಮೇಶಿ. ಗೌಡ್ರೆ ಯಾಕಷ್ಟು ಲೇಟ್ ಮಾಡ್ಬಿಟ್ರಿ? ಸ್ಟೇಜ್ನ ರೆಡಿ ಮಾಡಿಸ್ತಿದ್ದ ಕಣೋ ಪರಮೇಶಿ. ಶಂಕರ್ನವೇ ಗೋವಿಂದಣ್ಣನವೇ ನೀವು ನೋಡ್ಕೊತಾ ಇರಿ ಅಂದ್ಬಿಟ್ಟು ನಿನ್ನ ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ. ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಾದ್ಮೇಲೆ ಸ್ಟೇಜ್ ಹತ್ರ ಹೋಗ್ಬಿಡವ. ಓ ಹೌದಾ, ಒಳ್ಳೇದಾಯ್ತು ಗೌಡ್ರೆ. ಸ್ಟೇಜ್ ಎಲ್ಲ ರೆಡಿ ಆಯ್ತಾ? ರೆಡಿ ಆಗ್ತಾ ಇದೆ, ಇನ್ನೊಂದು ಅರ್ಧ ಗಂಟೆಲೆಲ್ಲ ಮುಗ್ದೋಗುತ್ತೆ. ಇಲ್ಲಿ ಪಾರಕ್ ಅವ್ರ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸ್ಬಿಟ್ರೆ ನಾವೆಲ್ಲ ಅಲ್ಲಿಗೆ ಹೊಟ್ಟೋಗ್ಬೋದು ಅಂತ ಬಂದೆ. ಹಾ ಸರಿ ಗೌಡ್ರೆ, ಹಂಗೆ ಮಾಡೋಣ. ಬನ್ನಿ ಮತ್ತೆ ಕೇಕ್ ಕಟ್ ಮಾಡಿಸ್ಬಿಡವ. ಪರಮೇಶಿಗೆ ಅಣ್ಣ, ಏನಕ್ಕೆ ಅಷ್ಟೊಂದು ಕ್ಯಾಂಡಲ್ಗೆ ಹಾಕಿದ್ದೀರಾ ಕೇಕ್ ಮೇಲೆ? ಓ ಅದಾ, ಅವಳಿಗೆ ಎಷ್ಟು ವರ್ಷ ಅಂತ ಕರೆಕ್ಟಾಗಿ ಗೊತ್ತಿಲ್ವಲ್ಲ, ಅದಕ್ಕೆ ಒಂದು 30-40 ಕ್ಯಾಂಡಲ್ನ ಚುಚ್ಚಿಸಿದ್ದೀನಿ. ಎಲ್ಲಾನು ಊದ್ಬಿಟ್ಟ ಕೇಕ್ ಕಟ್ ಮಾಡಲಿ ಅಂತ. ಪಾರಿ, ಕೇಕ್ ಕಟ್ ಮಾಡೋಣ? ಆಯ್ತು ರೀ, ಶುರು ಮಾಡಿ. ಪರಮೇಶಿ, ಒಂದ್ ನಿಮಿಷ ಇರು, ಯಾವ್ದೋ ಫೋನ್ ಬರ್ತಾ ಇದೆ. ಹಲೋ. ಹಲೋ ಸರ್, ನಾನು ಖುಷ್ಬು. ಓ ಖುಷ್ಬು ಅವ್ರೆ, ಬಂದ್ರಾ? ಹಾ ಗೌಡ್ರೆ, ಬಂದಿದೀವಿ. ನೀವೆಲ್ಲಿದ್ದೀರಾ? ಖುಷ್ಬು ಅವ್ರೆ, ಡ್ಯಾನ್ಸ್ದು ಸ್ಟೇಜ್ ಹಾಕಿದೀವಲ್ಲ, ಅದ್ರ ಪಕ್ಕದಲ್ಲೇ ಬರ್ತ್ಡೇ ಸ್ಟೇಜ್ ಇದೆ, ಅಲ್ಲಿದ್ದೀನಿ, ಅಲ್ಲಿಗೆ ಬಂದ್ಬಿಡಿ. ಓ ಹೌದಾ, ಬಂದೆ ಬಂದೆ. ಗೌಡ್ರೆ, ಯಾರು ಫೋನ್ ಮಾಡಿದ್ದು? ಡ್ಯಾನ್ಸರ್ ಕಾಂತ ಖುಷ್ಬು ಅವರು ಬಂದಿದ್ದಾರಂತೆ. ಖುಷ್ಬು ಅವ್ರು ಫೋನ್ ಮಾಡಿದ್ರು, ಅವ್ರನ್ನ ಇಲ್ಲಿಗೆ ಬರಕ್ ಹೇಳಿದೀನಿ. ಅವ್ರು ಬಂದ ತಕ್ಷಣ ಕೇಕ್ ಕಟ್ ಮಾಡ್ಬಿಟ್ಟು ಎಲ್ಲ ಪ್ರೋಗ್ರಾಮ್ ಹತ್ರ ಹೋಗ್ಬಿಡವ ಪರಮೇಶಿ. ಗೌಡ್ರೆ, ಖುಷ್ಬು ಅವರೇ, ವೆಲ್ಕಮ್ ನಮ್ಮ ಬರ್ತ್ಡೇ ಪಾರ್ಟಿಗೆ ನಿಮ್ಗೆ. ಥ್ಯಾಂಕ್ ಯು ಗೌಡ್ರೆ. ಖುಷ್ಬು ಅವರೇ, ಏನ್ ಚೆನ್ನಾಗಿ ನಗ್ತೀರ ನೀವು. ನಿಮ್ಮ ಮೇಲೆ ನನ್ಗೆ ಒಂದು ಅನುಮಾನ ಇದೆ, ಕೇಳ್ಬೋದಾ? ಏನು, ನನ್ನ ಮೇಲೆ ಅನುಮಾನನ? ಅದೇನು ಅಂತ ಕೇಳಿ ಗೌಡ್ರೆ. ಖುಷ್ಬು ಅವರೇ, ನೀವು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿನ್ನುವಾಗ ಒಂದೊಂದು ಸ್ಪೂನು ಫೇರ್ ಅಂಡ್ ಲವ್ಲಿನ ತಿಂತೀರಾ ಅನ್ಸುತ್ತೆ. ಅಯ್ಯೋ ಇಲ್ಲಪ್ಪ, ಯಾಕಂತ ಕೇಳ್ತಾ ಇದ್ದೀರಾ? ಅಯ್ಯೋ ಬೇಜಾರು ಮಾಡ್ಕೋಬೇಡಿ ಖುಷ್ಬು ಅವರೇ. ನೀವು ನೋಡಕ್ಕೆ ಹೆಂಗಿದ್ದೀರಾ ಅಂದ್ರೆ ಮಿಲ್ಕ್ ಬ್ಯೂಟಿ ತಮ್ಮನ್ನ ಇದ್ದಾಳಲ್ಲ, ಅವಳ ಥರನೇ ಸೇಮ್ ಟು ಸೇಮ್ ಇದ್ದೀರಾ, ಅದಕ್ಕೆ ಹಂಗಂದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ರೀ, ಕೇಕ್ ಕಟ್ ಮಾಡ್ಸಕ್ ಲೇಟ್ ಆಗುತ್ತೆ, ಬರ್ತೀರಾ ಏನೋ? ಅಲ್ಲೇ ನುಲ್ಕೊಂಡು ನಿಂತಿರ್ತೀರಾ? ಬಂದೇ ಇರು ಶಾಂತ, ಬಂದಿರೋ ಗೆಸ್ಟ್ಗಳನ್ನ ವಿಚಾರಿಸ್ಕೊಳಕ್ ಬೇಡ್ವಾ? ಇಲ್ಲಿ ನಡೀತಾ ಇರೋದು ಪಾರಿ ಬರ್ತಡೆ. ಬಂದಿರೋ ಗೆಸ್ಟ್ಗಳನ್ನ ಪರಮೇಶಿ ವಿಚಾರಿಸ್ಕೊತಾನೆ, ನೀವು ಬಂದು ನಿಂತ್ಕೊಳ್ಳಿ. ಪರಮೇಶಿ ಗೆಸ್ಟ್ಗಳು ವಿಚಾರಿಸ್ಕೊಳ್ಳೋದು ಮತ್ತೆ ಸ್ಟೇಜ್ ಹಾಕ್ಸಕ್ಕೆ ನನಗೆ ಹೇಳಿರೋದು, ಅದಕ್ಕೆ ಮಾಡ್ತಿದ್ನಪ್ಪ. ಬಂದೆ ಒಂದು ನಿಮಿಷ ಇರು. ಈ ಜನ್ಮದಲ್ಲಿ ಬದಲಾಗಲ್ಲ ನೀವು. ಖುಷ್ಬು ಅವರೇ, ಡ್ಯಾನ್ಸರ್ ಕಾಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರು ಪ್ರೋಗ್ರಾಮ್ಗೆ ರೆಡಿ ಆಗ್ತಾ ಇದ್ದಾರೆ, ಅದಕ್ಕೆ ಇಲ್ಲೆಲ್ಲ ಡೆಕೋರೇಷನ್ ಪ್ರತಿಯೊಂದು ಸರಿ ಇದೆ ಅಂತ ನಾನು ಚೆಕ್ ಮಾಡಕ್ ಬಂದೆ. ಓ ಹೌದಾ, ಸರಿ ಸರಿ, ಬನ್ನಿ ಹಂಗಾರೆ ಕೇಕ್ ಕಟ್ ಮಾಡ್ಬಿಟ್ಟು ಎಲ್ಲ ಸ್ಟೇಜ್ ಹತ್ರ ಒಟ್ಬಿಡವ. ಹಾ ಸರಿ, ಹಾಗೆ ಮಾಡಿ. ನೋಡಿ ಮಲ, ಖುಷ್ಬು ನೋಡ್ಲ ಹೆಂಗೆ ಬಾಪ್ ಕಟ್ ಮಾಡಿಸ್ಕೊಂಡು ಮಂಡಿ ಗಂಟ ಬಟ್ಟೆ ಹಾಕೊಂಡು ಹೆಂಗೆ ನುಲಿತಾವಳೆ ಅಂತ. ಮುಖಕ್ಕೆ 3 ಮಣ ಮೇಕಪ್ ಮಾಡ್ಕೊ ಬಂದವಳೆ, ಅದಕ್ಕೆ ಈ ಗಂಡಸ್ಗಳೆಲ್ಲ ಅಲ್ಲಿ ಕಿರ್ಕೊಂಡವಳು ಹಿಂದೆ ಮುಂದೆ ಸುತ್ತುತ್ತವ್ರೆ. ಅತ್ತೆ, ಈ ಖುಷ್ಬು ನೋಡಿ ಹಿಂಗಂದ್ರೆ ನೀವು ಕಾಂತ ನೋಡ್ರಿ ಏನಂತೀರೋ? ಅವಳು ಇದಕ್ಕಿಂತನೂ ಪ್ಯಾಸನ್ನು. ಹೌದೇನಿ ಮಾಲ, ನೋಡುವ ಬಿಡು ಅದು ಹೆಂಗಿರ್ತಾಳೆ ಅವಳು ಅಂತ. ನೂರಾರು ಕಾಲ ಸುಖವಾಗಿ ಬಾಳು, ನಿನ್ನ ಬಾಳು ಎಂದು ಬೆಳಕಾಗಬೇಕು.
ಹ್ಯಾಪಿ ಬರ್ತ್ಡೇ ಪಾರಿ. ರೀ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಥ್ಯಾಂಕ್ಸ್ ರೀ. ಪಾರಿ, ನಿನ್ಗೆ ಬರ್ತ್ಡೇ ಗಿಫ್ಟ್ ಅಂತ ಬಳೆ ತಂದಿದ್ದೀನಿ. ನಿಂಗೆ ಇಷ್ಟ ಆಯ್ತಾ ನೋಡು. ಶಾಂತಕ್ಕ, ಬಳೆ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ಸ್ ಶಾಂತಕ್ಕ. ಪಾರಿ, ನನ್ನ ಕಡೆಯಿಂದ ಗಿಫ್ಟ್ ನಿನ್ಗೆ. ಥ್ಯಾಂಕ್ಸ್ ಜಾನಕಿ. ಪಾರಿ, ಹುಟ್ಟುಹಬ್ಬದ ಶುಭಾಶಯಗಳು ನಿನ್ಗೆ. ನನ್ನ ಕಡೆಯಿಂದ ವ್ಯಾನಿಟಿ ಬ್ಯಾಗು ಗಿಫ್ಟ್ ನಿಂಗೆ. ಗೌರಿ, ಥ್ಯಾಂಕ್ಸ್. ಪಾರಿಂದು ಅಕ್ಕ, ರೇಷಿ ಏನು ಕೊಟ್ಟಿಲ್ಲ ಅಂತ ತಪ್ಪಿಗೆ ತಿಳ್ಕೊಬೇಡಿ. ಆ ವ್ಯಾನಿಟಿ ಬ್ಯಾಗ್ಗೆ ನಾನು ಗೌರಿಂದು ಅಕ್ಕ ಇಬ್ರು ಸೇರಿ ತಂದಿದ್ದೀವಿ. ಹೌದಾ ರೇಷಿ? ಥ್ಯಾಂಕ್ಸ್. ಸರಿ ಸರಿ, ಬನ್ನಿ ಈಗ ಎಲ್ಲರೂ ಸ್ಟೇಜ್ ಹತ್ರ ಹೋಗ್ಬಿಡವ. ಗೌಡ್ರೆ, ನೀವು ನಡೀರಿ, ನಾನು ಎಲ್ಲಾನು ಕರ್ಕೊಬತ್ತೀನಿ. ಓ ಹಂಗ, ಸರಿ ಸರಿ, ನೀನೆಲ್ಲಾನು ಕರ್ಕೊಬಾ. ಖುಷ್ಬು ಅವರೇ, ಬನ್ನಿ ನಾವು ಹೋಗೋಣ. ಹಾ ಸರಿ ಗೌಡ್ರೆ, ನಡೀರಿ ಹೋಗೋಣ. ರೀ, ಓಟೆ ಹೋದ್ರು. ಅವ್ವಾ ಶಾಂತಕ್ಕ, ಸ್ಟೇಜ್ ನೋಡಿ ಎಷ್ಟೊಂದು ಜೋರಾಗಿ ಹಾಕ್ಸವ್ರೆ. ನಾನು ಹಿಂಗೆ ಹಾಕಿಸ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಲೇ ಪಾರಿ, ನಿನ್ ಬರ್ತ್ಡೇ ಊರೆಲ್ಲ ನೆನ್ಪಿಟ್ಕೋಬೇಕು, ಹಂಗ್ ನಡೀತಾ ಇದೆ ಕಣೆ. ಹೌದು ಕಣೆ ಗೌರಿ, ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟೊಂದು ಗ್ರ್ಯಾಂಡ್ ಆಗಿ ನನ್ನ ಬರ್ತ್ಡೇ ಮಾಡ್ತಾರೆ ಅಂತ. ಅದೆಲ್ಲ ಸರಿ, ಇದೇನೋ ಗಂಡಸರು ಒಬ್ರು ಕಾಣಿಸ್ತಾ ಇಲ್ವಲ್ಲ? ಅಲೋ ಡಿಂಗು ಡಂಗು ಮೇಡಮ್, ಏನು ಸುಮ್ಮನೆ ಮೈಕ್ ಹಿಡ್ಕೊಂಡು ನಿಂತಿದ್ಯಾ? ಎಲ್ಲಿ ಗಂಡಸ್ಗಳು ಒಬ್ರು ಕಾಣಿಸ್ತಾ ಇಲ್ಲ. ಡ್ಯಾನ್ಸು ಶುರುವಾಗಿಲ್ಲ, ಶುರು ಮಾಡ್ಸವಾ? ಹಾ ಮೇಡಮ್, ಕಾರ್ಯಕ್ರಮ ಇವಾಗ ಶುರು ಆಗುತ್ತೆ. ಖುಷ್ಬು ಅವರೇ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಹಾಡಾಡ್ಬೋದಾ? ಹಾ ಗೌಡ್ರೆ, ಖಂಡಿತ. ನಮ್ಮ ಮೇಡಮ್ ಅವರು ಬರೋದಿನ್ನೊಂದು 10 ನಿಮಿಷ ಲೇಟ್ ಆಗುತ್ತೆ. ಅಲ್ಲಿವರೆಗೆ ನೀವು ಪ್ರೋಗ್ರಾಮ್ ಕೊಟ್ರೆ ಒಳ್ಳೇದೇ ಅಲ್ವಾ? ಶುರು ಮಾಡಿ. ಹಾ ಸರಿ ಖುಷ್ಬು ಅವರೇ. ಲೇ ಪರಮೇಶಿ, ಶಂಕರ, ಗೋವಿಂದಣ್ಣನ ಕರೆದ್ಬಿಡ. ಗೌಡ್ರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಯ್ತಲ್ಲ, ನೀವು ಶುರು ಮಾಡಿ. ಅವ್ವ, ನಮ್ಮ ಗೌಡ್ರಿಗೆ ಏನೋ ಆಗದೆ ಬಿಡು. ಯಾಕೆ ಹಿಂಗೆ ಆಡ್ತಾವ್ರೆ ಇವರು? ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾರ? ಅದು ಹೆಂಗ್ ಮಾಡ್ತಾರೆ ನಾನು ನೋಡ್ತೀನಿ ಇರು. ಮಾವಯ್ಯ ಸೂಪರ್, ಸ್ಟಾರ್ಟ್ ಮಾಡಿ. ಓಕೆ ಸೊಸೆ ಮುದ್ದು. ಜೀವನ ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ಬಾಡಿನ ಇಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ಅಲ್ಲಾಡ್ಸು ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು. ಶಾಶ್ವತ ಯಾವುದು ಇಲ್ಲ, ಎಲ್ಲ ಶೇಕಿಂಗು. ಸೋ ಅದಕ್ಕೆ ಅದಕ್ಕೆ ಅಲ್ಲಾಡ್ಸು ಅಲ್ಲಾಡ್ಸು. ಎಲ್ಲರದು ಡ್ಯಾನ್ಸ್ ಸೂಪರ್ ಆಗಿತ್ತು. ಸೂಪರ್. ಥ್ಯಾಂಕ್ ಯು. ಶಾಂತಕ, ಲಕ್ಷ್ಮಿ ಇವಾಗ ಬಂದ್ಯಾ? ಯಾಕೆ ಲೇಟು? ಅಯ್ಯೋ ಶಾಂತಕ, ನಮ್ಮೂರಿಂದ ನನ್ನ ಗೆಳತಿ ಫೋನ್ ಮಾಡಿಬಿಟ್ಟಿದ್ಲು. ಇಂಪಾರ್ಟೆಂಟ್ ಇತ್ತು ಮಾತಾಡೋದು, ಅದಕ್ಕೆ ಮಾತಾಡಿ ಮುಗಿಸ್ಬಿಟ್ಟು ಬಂದೆ. ಇನ್ನೂ ಪ್ರೋಗ್ರಾಮ್ ಏನು ಶುರುವಾಗಿಲ್ವಲ್ಲ? ಇಲ್ಲ ಇಲ್ಲ ಮೇಡಮ್, ಇವಾಗ ಶುರುವಾಗುತ್ತೆ. ಕೂತ್ಕೊಳ್ಳಿ. ಲಕ್ಷ್ಮಿ, ಇಲ್ಲೇ ಬಾ, ನಮ್ಮ ಬೀಗ್ರ ಹತ್ರ ಜಾಗ ಇದೆ. ಖುಷ್ಬು ಅವ್ರೆ, ಎಲ್ಲ ಬಂದಾಯ್ತು. ಕಾಂತ ಅವ್ರು ಕರ್ಸಿ. ಹಾ ಗೌಡ್ರೆ, ಕರೆಸ್ತಾ ಇದ್ದೀನಿ. ಇವಾಗ ಬರ್ತಾ ಇದ್ದಾರೆ ಜನಪ್ರಿಯ ಅಚ್ಚುಮೆಚ್ಚಿನ ಅತಿಲೋಕ ಸುಂದರಿ ನಮ್ಮ ಡ್ಯಾನ್ಸರ್ ಕಾಂತ ಅವರು. ಇವಾಗ ಶುರುವಾಗುತ್ತೆ ಡ್ಯಾನ್ಸರ್ ಕಾಂತ ಅವರಿಂದ ಮೊದಲನೇ ಡ್ಯಾನ್ಸ್. ಮಣಿ 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 ಅಯ್ಯೋ ಅಯ್ಯೋ ಅಯ್ಯೋ, ಈ ಡ್ಯಾನ್ಸರ್ ಕಾಂತ ಏನ್ ಡ್ಯಾನ್ಸ್ ಮಾಡ್ತಾವಳು ಶಂಕರ. ಬಳ್ಳಿ ಬಳ್ಳಿ ಬಳಕ್ದಂಗ್ ಬಳಕ್ತಾವಳಲ್ಲೋ, ಕಣ್ಣಿಗೆ ಒಂಥರ ಮಿಂಚೊಡ್ದಂಗ ಆಗುತ್ತೆ. ಹೇಳದ್ ನಿಜ ಗೌಡ್ರಿ, ನಿಮ್ ಬೀಗ್ರ ಹೇಳದ್ರಲ್ಲ ಹಂಗೆ ಒಳ್ಳೆ ಬಿಯರ್ ಬಾಟ್ಲ್ ಇದ್ದಂಗ ಅವಳೆಲ್ಲ ಗೌಡ್ರಿ ಈ ಕಾಂತ. ನೋಡಿದ್ರೆ ಬೀಗ್ರಿ ಹೆಂಗಿದೆ ಕಾಂತನ್ ಡ್ಯಾನ್ಸು. ನಾಗಪ್ಪಣ್ಣ, ಕಾಂತನ್ ಡ್ಯಾನ್ಸ್ ನೋಡಿ ನಾನು ಮೂಕ ಸ್ತಬ್ಧನಾಗ್ಬಿಟ್ಟಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಹೋಗ್ಬತ್ತೀನಿ. ಅವ್ವ ಶಾಂತಕ, ಮೈ ಕೈ ನೋವಲ್ವಾ ಅಂತ ಹೆಂಗೆ ಬಳಕ್ತಾವಳೆ ನೋಡು, ಬಳ್ಳಿ ತರ. ಈ ಗೌಡ್ರು ಶಂಕರ ಎಲ್ಲಾದ್ರು? ಎಲ್ಲರೂ ನಮ್ಮ ಕಾಂತ ಅವ್ರ ಡ್ಯಾನ್ಸ್ ನ ನೋಡಿ ಎಂಜಾಯ್ ಮಾಡಿದ್ರ? ಅವ್ರ ಡ್ಯಾನ್ಸ್ ಹೇಗೆ ಅನಿಸ್ತು ನಿಮ್ಗೆ? ಥ್ಯಾಂಕ್ ಯು. ನಮ್ಮ ಕಾಂತ ಅವರ ನೃತ್ಯವನ್ನ ಮೆಚ್ಚಿ ನಮ್ಮ ಸುಂದರೇಗೌಡ್ರವರು 2000 ರೂಪಾಯಿನ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸುಂದರೇಗೌಡ್ರಿಗೆ ಬರಲಿ ಒಂದು ಚಪ್ಪಾಳೆ. ಅಯ್ಯಯ್ಯೋ, ನನ್ನ ಹೆಸರನ್ನ ಅನೌನ್ಸ್ ಮಾಡಬೇಡಿ ಅಂತ ಅಷ್ಟು ಸಲ ಹೇಳಿದ್ದೀನಿ. ಅನೌನ್ಸ್ ಮಾಡೇ ಬಿಟ್ರಲ್ಲ. ಇನ್ನು ಈ ಶಾಂತ ನನ್ನ ಗ್ರಾಚಾರ ಬಿಡ್ಸೋದಂತೂ ಗ್ಯಾರಂಟಿ. ಹಬ್ಬಕ್ಕೆ ಅಪರೂಪಕ್ಕೆ ಒಂದು ಸೀರೆ ತಗೋಬೇಕು, ದುಡ್ಡು ಕೊಡು ಅಂದ್ರೆ ಒಂದು ಬ್ಲೌಸ್ ಪೀಸ್ ತಗೊಳಕ್ಕೂ 50 ರೂಪಾಯಿ ಕೊಡಲ್ಲ. ಈಗ ಆ ಡ್ಯಾನ್ಸರ್ ಕಾಂತನ್ಗೆ 2000 ರೂಪಾಯಿ ಕೊಟ್ಟಿದ್ದೀರಾ. ಬನ್ನಿ, ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಮಾಡ್ತೀನಿ ನಿಮಗೆ.
ಅತ್ತೆ ಯಾಕೆ ಮಾವಯ್ಯನವ್ರ ಮೇಲೆ ಬೇಜಾರು ಮಾಡ್ಕೋತೀರಾ? ನೀವೇನು ಬೆಳಿಗ್ಗೆ ಎದ್ದು ಸಾಕು ದಿನ ಸಿಗ್ತೀರಾ ಅವ್ರಿಗೆ. ಈ ಡ್ಯಾನ್ಸರ್ ಕಾಂತ ಸಿಗ್ತಾಳ, ಕೊಡ್ಲಿ ಬಿಡಿ ಅತ್ತೆ. ಲೇ ಪೆಕರ್ಮುದೇವಿ, ನೀನೇನು ಗೊತ್ತು ಅಂತ ಮಾತಾಡ್ತೀಯೋ ಗೊತ್ತಿಲ್ಲ ಅಂತ ಮಾತಾಡ್ತೀಯೋ ಅದೇ ಅವ್ರಿಗೆ ಗೊತ್ತು. ಬಾಯಿ ಮುಚ್ಕೊಂಡು ನಿಂತ್ಕೋ. ಕಾಂತನ ಕೊಡ್ತಾರೆ ಕಾಂತನ್ಗೆ. ಅವಳಿಂದ ಹೋದ್ರೆ ನಿಮ್ಮ ಮಾವಯ್ಯ 3 ದಿನಕ್ಕೆ ಗಂಟು ಮೂಟೆ ಕಟ್ಟಿ ತಲೆ ಮೇಲೆ ಒರ್ಸ್ ಕಳಿಸ್ತಾಳೆ ಅಷ್ಟೇನೆ. ಮಾತಾಡ್ತಾಳೆ ಮಾತು. ಅಯ್ಯೋ ಹೋಗಿ ಬಿಡಿಯತ್ತೆ, ನೀವು ಗಂಡ ಹೆಂಡತಿ ಏನಾರು ಮಾಡ್ಕೊಳ್ಳಿ, ನಾನು ಪ್ರೋಗ್ರಾಮ್ ನೋಡಿ ಎಂಜಾಯ್ ಮಾಡ್ತೀನಿ. ಐ ಲೈಕ್ ಯು ಸೋ ಮಚ್. ಸದ್ಯ ನನ್ನ ಹೆಸರನ್ನ ಅನೌನ್ಸ್ ಮಾಡಲಿಲ್ಲ. ನನ್ನ ಹೆಸರು ಏನಾರು ಅನೌನ್ಸ್ ಮಾಡಿದ್ರೆ ನನ್ನ ಹೆಂಡತಿ ಗೌರಿ ಇಲ್ಲೇ ಬಟ್ಟೆ ಒಗ್ದಂಗೆ ಒಗ್ದಾಕ್ಬಿಟ್ಟಳು ನನ್ನ. ನಮ್ಮ ಶಂಕರಣ್ಣ ಅವರು ನಮ್ಮ ಕಾಂತ ಅವರ ನೃತ್ಯವನ್ನು ಮೆಚ್ಚಿ 1,000 ರೂಪಾಯಿ ಅವ್ರಿಗೆ ಹಣವನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಬರಲಿ ಒಂದು ಚಪ್ಪಾಳೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಡ್ಯಾನ್ಸರ್ ಕಾಂತ ಅವರ ಪ್ರೋಗ್ರಾಮು ನಾಳೆನೂ ಕಂಟಿನ್ಯೂ ಆಗುತ್ತೆ. ಮರಿದೆ ನಮ್ಮ ವಿಡಿಯೋವನ್ನು ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ ಮತ್ತು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವ ದುಡ್ಡು ಕಟ್ಟಾಗಲ್ಲ, ಎಲ್ಲ ಫ್ರೀ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾಳೆ ಮಿಸ್ ಮಾಡಿದ ಎಪಿಸೋಡ್ ನೋಡಿ, ಇನ್ನೂ ಸಖತ್ ಕಾಮಿಡಿ ಇರುತ್ತೆ. ಥ್ಯಾಂಕ್ ಯು.